ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಒಂದು ಕಾಲದಲ್ಲಿ ಒಂದು ಸಿನಿಮಾ ಯಾವುದೇ ಇಂಡಸ್ಟ್ರಿಯಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಆದರೆ ಅದನ್ನು ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಮಾಡಲಾಗ್ತಿತ್ತು. ಈ ಪ್ಯಾನ್ ಇಂಡಿಯಾ ಅನ್ನೋ ಟ್ರೆಂಡು ಶುರುವಾದಾಗಿನಿಂದ ರೀಮೇಕ್ ಸಿನಿಮಾಗಳು ಕಣ್ಮರೆಯಾದವು. ಇವತ್ತಿನ ಈ ವಿಡಿಯೋದಲ್ಲಿ ಹೆಚ್ಚು ಭಾಷೆಗಳಿಗೆ ರೀಮೇಕ್ ಆದ ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಕೊನೆ ತನಕ ನೋಡಿ. ನಾಗರಹಾವು ಇದು 1972ರಲ್ಲಿ ತೆರೆಕಂಡ ಸಿನಿಮಾ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ 3 ಭಾಷೆಗಳಿಗೆ ರೀಮೇಕ್ ಆಗಿದೆ. 1974ರಲ್ಲಿ ಕೋಡೆನಾಗು ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ಮತ್ತೆ 1974ರಲ್ಲಿ ರಾಜನಾಗಮ್ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ಹಾಗೆ ಅದೇ ವರ್ಷ ಅಂದರೆ 1974ರಲ್ಲಿ ಯಹರಿಲ್ಲಾ ಇನ್ಸನ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಅನುರಾಗ ಅರಳಿತು ಇದು 1986ರಲ್ಲಿ ತೆರೆಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಕನ್ನಡದಲ್ಲಿ 50 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ 7 ಭಾಷೆಗಳಿಗೆ ರೀಮೇಕ್ ಆಗಿ ರೆಕಾರ್ಡ್ ಮಾಡಿದೆ. 1992ರಲ್ಲಿ ಮನ್ನನ್ ಅಂತ ತಮಿಳಿಗೆ ರಜನಿಕಾಂತ್ ಅವರು ರೀಮೇಕ್ ಮಾಡಿದರೆ, ಅದೇ ವರ್ಷ ಅಂದರೆ 1992ರಲ್ಲಿ ಘರಾನ ಮೊಗಡು ಅಂತ ಚಿರಂಜೀವಿರವರು ತೆಲುಗು ಭಾಷೆಗೆ ರೀಮೇಕ್ ಮಾಡಿರ್ತಾರೆ. 1994ರಲ್ಲಿ ಹಿಂದಿಗೆ ಲಾಡ್ಲಾ ಅಂತ, 2002ರಲ್ಲಿ ಸಿಂಧು ನುಹೇನ್ ಕೇಲಾ ಅಂತ ಒಡಿಯಾ ಭಾಷೆಗೆ, 2001ರಲ್ಲಿ ಜಮಾಯ್ ಬಾಬು ಜಿಂದಾಬಾದ್ ಅಂತ ಬೆಂಗಾಳಿ ಭಾಷೆಗೆ, ಮತ್ತು 2002ರಲ್ಲಿ ಸಮಿಸ್ಟಿರ್ ಜೆಡ್ಡೋ ಅಂತ ಬಾಂಗ್ಲಾ ಭಾಷೆಗೆ ರೀಮೇಕ್ ಆಗಿರುತ್ತೆ. ಸ್ಕೂಲ್ ಮಾಸ್ಟರ್ ಇದು 1958ರಲ್ಲಿ ತೆರೆಕಂಡ ಸಿನಿಮಾ. ಈ ಸಿನಿಮಾ 1959ರಲ್ಲಿ ಸ್ಕೂಲ್ ಮಾಸ್ಟರ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಹಾಗೆ 1964ರಲ್ಲಿ ಸ್ಕೂಲ್ ಮಾಸ್ಟರ್ ಅಂತಾನೆ ಮಲಯಾಳಂಗೂ ಸಹ ರೀಮೇಕ್ ಆಗಿರುತ್ತೆ. ಮತ್ತೆ 1972ರಲ್ಲಿ ಬಂಡಿ ಪಂತುಲು ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. 1973ರಲ್ಲಿ ಸ್ಕೂಲ್ ಮಾಸ್ಟರ್ ಅಂತಾನೆ ತಮಿಳು ಭಾಷೆಗೂ ಸಹ ರೀಮೇಕ್ ಆಗಿರುತ್ತೆ. ಕಸ್ತೂರಿ ನಿವಾಸ ಇದು 1971ರಲ್ಲಿ ತೆರೆಕಂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ಇದು 1975ರಲ್ಲಿ ಅವನ್ದಾನ್ ಮನ್ನಿಂದಾನ್ ಅಂತ ತಮಿಳು ಭಾಷೆಗೆ, 1974ರಲ್ಲಿ ಸಾಂಧಾರ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಅಂತ ಇದು ಅಂಬರೀಷ್ ಅವರನ್ನು ಸ್ಟಾರ್ ಮಾಡಿದಂತಹ ಸಿನಿಮಾ. 1981ರಲ್ಲಿ ತೆರೆಕಂಡಿರುತ್ತೆ. ಇದು 1981ರಲ್ಲಿ ಮೇರಿ ಆವಾಜ್ ಸುನ್ನೋ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಹಾಗೆ 1984ರಲ್ಲಿ ಅಂತಮ್ ಕಾದಿಡಿ ಆರಂಭಂ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಗೆಜ್ಜೆ ಪೂಜೆ ಇದು 1969ರಲ್ಲಿ ತೆರೆಕಂಡ ಸಿನಿಮಾ. ಇದು 1971ರಲ್ಲಿ ಕಲ್ಯಾಣ ಮಂಟಪಂ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಹಾಗೆ 1981ರಲ್ಲಿ ಅಹಿಸ್ತಾ ಅಹಿಸ್ತಾ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. AK-47 ಇದು 1999ರಲ್ಲಿ ತೆರೆಕಂಡ ಶಿವರಾಜ್ ಕುಮಾರ್ ಅವರ ಸಿನಿಮಾ. ಇದು 1999ರಲ್ಲಿ AK-47 ಅಂತ ತೆಲುಗು ಭಾಷೆಗೆ, ಹಾಗೆ 2004ರಲ್ಲಿ AK-47 ಅಂತಾನೆ ಹಿಂದಿ ಭಾಷೆಗೂ ಸಹ ರೀಮೇಕ್ ಆಗಿದೆ. ಓಂ ಇದು ಕೂಡ 1995ರಲ್ಲಿ ತೆರೆಕಂಡ ಶಿವರಾಜ್ ಕುಮಾರ್ ಅವರ ಸಿನಿಮಾ. ಇದು 1997ರಲ್ಲಿ ಓಂಕಾರಂ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. 1999ರಲ್ಲಿ ಅರ್ಜುನ್ ಪಂಡಿತ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿದೆ. ಕೋತಿಗಳು ಸಾರ್ ಕೋತಿಗಳು ಇದು 2001ರಲ್ಲಿ ತೆರೆಕಂಡಿರುತ್ತೆ. ಇದು 2002ರಲ್ಲಿ ಸಂದಡೆ ಸಂದಡಿ ಅಂತ ತೆಲುಗು ಭಾಷೆಗೆ, 2005ರಲ್ಲಿ ಸಾದಿ ನಂಬರ್ 1 ಅಂತ ಹಿಂದಿ ಭಾಷೆಗೆ, ಹಾಗೆ 2018ರಲ್ಲಿ ತೋಮೇಕೆ ಕುಹುಮ್ಜಿ ಅಂತ ಬೆಂಗಾಳಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಆಶಾ ಇದು 1983ರಲ್ಲಿ ತೆರೆಕಂಡ ಸಿನಿಮಾ. ಇದು 1984ರಲ್ಲಿ ಮೇರಿ ಅದಾಲತ್ ಅಂತ ಹಿಂದಿ ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 1984ರಲ್ಲಿ ಇವಿಂದೆ ತುಡುಂ ಗುನ್ನು ಅಂತ ಮಲಯಾಳಂ ಭಾಷೆಗೆ ರೀಮೇಕ್ ಆಗಿರುತ್ತೆ. ಅಪ್ಪು ಇದು 2002ರಲ್ಲಿ ತೆರೆಕಂಡ ಸಿನಿಮಾ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ 2002ರಲ್ಲಿ ಇಡಿಯಟ್ ಅಂತ ತೆಲುಗು ಭಾಷೆಗೆ, 2003ರಲ್ಲಿ ದಮ್ ಅಂತ ತಮಿಳು ಭಾಷೆಗೆ, ಮತ್ತು 2006ರಲ್ಲಿ ಹೀರೋ ಅಂತ ಬೆಂಗಾಳಿ ಭಾಷೆಗೆ, ಹಾಗೆ 2008ರಲ್ಲಿ ಪ್ರಿಯಾ ಅಮರ್ ಪ್ರಿಯಾ ಅಂತ ಬಾಂಗ್ಲಾದೇಶ್ ಭಾಷೆಗೆ ರೀಮೇಕ್ ಆಗಿರುತ್ತೆ. ಜೋಗಿ ಇದು 2005ರಲ್ಲಿ ತೆರೆಕಂಡ ಶಿವರಾಜ್ ಕುಮಾರ್ ಅವರ ಸಿನಿಮಾ. ಇದು 2007ರಲ್ಲಿ ಯೋಗಿ ಅಂತ ತೆಲುಗು ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 2007ರಲ್ಲಿ ಪರತ್ತೈ ಎಂಗಿರ ಅಳಗು ಸುಂದರಂ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರುತ್ತೆ. ಮುಂಗಾರು ಮಳೆ ಇದು 2006ರಲ್ಲಿ ತೆರೆಕಂಡ ಸಿನಿಮಾ. ಕನ್ನಡದಲ್ಲಿ 50 ಕೋಟಿ ಕಲೆಕ್ಷನ್ ಮಾಡಿ ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ 2008ರಲ್ಲಿ ವಾನ ಅಂತ ತೆಲುಗು ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 2008ರಲ್ಲಿ ಪ್ರೇಮರ್ ಕಹಾನಿ ಅಂತ ಬೆಂಗಾಳಿ ಭಾಷೆಗೆ, ಹಾಗೆ 2009ರಲ್ಲಿ ರೋಮಿಯೋ ದ ಲವರ್ ಬಾಯ್ ಅಂತ ಒಡಿಯಾ ಭಾಷೆಗೆ, ಮತ್ತು 2017ರಲ್ಲಿ ಪ್ರೇಮಾಯ ನಮಃ ಅಂತ ಮರಾಠಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಚಾರ್ಮಿನಾರ್ ಇದು 2013ರಲ್ಲಿ ತೆರೆಕಂಡ ಸಿನಿಮಾ. ಇದು 2015ರಲ್ಲಿ ಕೃಷ್ಣಮ್ಮ ಕಲಿಪಿಂದಿ ಇದ್ದಾರಿನಿ ಅಂತ ತೆಲುಗು ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 2015ರಲ್ಲಿ ಗಫಾ ಅಲ್ಬಿ ಶಾಟಾ ಅಂತ ಒಡಿಯಾ ಭಾಷೆಗೆ ರೀಮೇಕ್ ಆಗಿರುತ್ತೆ. ಮಿಲನ ಇದು 2007ರಲ್ಲಿ ತೆರೆಕಂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ. ಇದು 2014ರಲ್ಲಿ ಸಮಥಿಂಗ್ ಸಮಥಿಂಗ್ 2 ಅಂತ ಒಡಿಯಾ ಭಾಷೆಗೆ, ಮತ್ತು 2016ರಲ್ಲಿ ಕೀ ಕೋರೆ ತೋಕೆ ಬೋಲ್ ಬೋಲ್ ಅಂತ ಬೆಂಗಾಳಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಜೋಶ್ ಇದು 2009ರಲ್ಲಿ ತೆರೆಕಂಡ ಸಿನಿಮಾ. ಇದು 2011ರಲ್ಲಿ
ಕೆರಟಮ್ಮ ಅಂತ ತೆಲುಗು ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 2011ರಲ್ಲಿ ಯುವನ್ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರುತ್ತೆ. ಒಂದು ಮೊಟ್ಟೆಯ ಕಥೆ, ಇದು 2017ರಲ್ಲಿ ತೆರೆಕಂಡ ಸಿನಿಮಾ. ಇದು 2019ರಲ್ಲಿ ತಮಾಷಾ ಅಂತ ಮಲಯಾಳಂ ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 2019ರಲ್ಲಿ ಉಜ್ಡಾ ಜಮನ್ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಕವಲುದಾರಿ, ಇದು ಕೂಡ 2019ರಲ್ಲಿ ತೆರೆಕಂಡ ಸಿನಿಮಾ. ಇದು 2021ರಲ್ಲಿ ಕಪಟದಾರಿ ಅಂತ ತೆಲುಗು ಭಾಷೆಗೆ, ಮತ್ತು 2021ರಲ್ಲಿ ಕಬಡದಾರಿ ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರುತ್ತೆ. ಲವ್ ಮಾಕ್ಟೇಲ್, ಇದು 2020ರಲ್ಲಿ ತೆರೆಕಂಡ ಸಿನಿಮಾ. ಇದು 2022ರಲ್ಲಿ ಗುರ್ತುಂದ ಶೀತಾಕಾಲಂ ಅಂತ ತೆಲುಗು ಭಾಷೆಗೆ, ಮತ್ತು 2022ರಲ್ಲಿ ಗಪ್ಚುಪ್ ಅಂತ ಒಡಿಯಾ ಭಾಷೆಗೆ ರೀಮೇಕ್ ಆಗಿರುತ್ತೆ. ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ, ಇದು 2014ರಲ್ಲಿ ತೆರೆಕಂಡ ಸಿನಿಮಾ. ಇದು 2016ರಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ಸದಾಚಾರಿ ಅಂತ ಮರಾಠಿ ಭಾಷೆಗೆ, 2018ರಲ್ಲಿ ಶಕ್ತಿ ಅಂತ ಒಡಿಯಾ ಭಾಷೆಗೆ ರೀಮೇಕ್ ಆಗಿದೆ. ಕಾಲೇಜ್ ಕುಮಾರ್, ಇದು 2017ರಲ್ಲಿ ತೆರೆಕಂಡಿರುತ್ತೆ. ಇದು 2020ರಲ್ಲಿ ಕಾಲೇಜ್ ಕುಮಾರ ಅಂತ ತೆಲುಗು ಭಾಷೆಗೆ, ಹಾಗೆ 2020ರಲ್ಲಿ ಕಾಲೇಜ್ ಕುಮಾರ ಅಂತಾನೆ ತಮಿಳು ಭಾಷೆಗೆ ರೀಮೇಕ್ ಆಗಿರುತ್ತೆ. ಧಿಯಾ, ಇದು 2020ರಲ್ಲಿ ತೆರೆಕಂಡ ಸಿನಿಮಾ. ಇದು 2022ರಲ್ಲಿ ಡಿಯರ್ ದಿಯಾ ಅಂತ ಹಿಂದಿ ಭಾಷೆಗೆ, ಮತ್ತು 2023ರಲ್ಲಿ ಸಾರಿ ಅಂತ ಮರಾಠಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಯು ಟರ್ನ್, ಇದು 2016ರಲ್ಲಿ ತೆರೆಕಂಡ ಸಿನಿಮಾ. ಇದು 2017ರಲ್ಲಿ ಕೇರ್ಫುಲ್ ಅಂತ ಮಲಯಾಳಂ ಭಾಷೆಗೆ, ಹಾಗೆ 2018ರಲ್ಲಿ ಯು ಟರ್ನ್ ಅಂತ ತೆಲುಗು ಭಾಷೆಗೆ, 2021ರಲ್ಲಿ ಫ್ಲೈ ಓವರ್ ಅಂತ ಬೆಂಗಾಳಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಆ ಕರಾಳ ರಾತ್ರಿ, ಇದು 2018ರಲ್ಲಿ ತೆರೆಕಂಡ ಸಿನಿಮಾ. ಇದು 2020ರಲ್ಲಿ ಅಜಗನಗಭ ಅತಿಥಿ ಅಂತ ತೆಲುಗು ಭಾಷೆಗೆ, 2023ರಲ್ಲಿ ಕೋಲ್ರಾಲ ಪಾವಂ ಅಂತ ತಮಿಳು ಭಾಷೆಗೆ, ಮತ್ತು ಅದೇ ವರ್ಷ ಅಂದರೆ 2023ರಲ್ಲಿ ಪಕಲುಂ ಪಾತಿ ರಾವುಂ ಅಂತ ಮಲಯಾಳಂ ಭಾಷೆಗೆ ರೀಮೇಕ್ ಆಗಿರುತ್ತೆ. ನೋಡ್ರಳ ಗೆಳೆಯರೇ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ನಿಮಗೆ ಇವುಗಳಲ್ಲಿ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.